ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಮರ್ಪಕ ಮಳೆಯ ಕೊರತೆಯಿಂದಾಗಿ ಬೆಳೆಗಳು ಒಣಗ್ತಾ ಇದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೀಜ, ಗೊಬ್ಬರ ಹಾಗೂ ಕೃಷಿ ವೆಚ್ಚವನ್ನ ಭರಿಸಿ ಬಿತ್ತನೆ ನಡೆಸಿದ ರೈತರು ಇದೀಗ ಬೆಳೆ ನಾಶವಾಗುತ್ತಿರುವುದನ್ನು ಕಂಡು ಕಂಗಲಾಗಿದ್ದಾರೆ. ಇತ್ತೀಚೆಗೆ ಸುರಿದ ಅಲ್ಪ ಪ್ರಮಾಣದ ಮಳೆಯನ್ನ ನಂಬಿ ರೈತರು ಹೆಸರು, ಶೇಂಗಾ, ಉದ್ದು, ಹತ್ತಿ ಹಾಗೂ ಸೋಯಾಬೀನ್ ಸೇರಿ ವಿವಿಧ ಬೆಳೆಗಳನ್ನ ಬಿತ್ತನೆ ಮಾಡಿದ್ರು. ಸುಮಾರು 1.5 ತಿಂಗಳಾದ ಬೆಳೆಗಳು ಈಗ ಮಳೆಯ ಅಭಾವದಿಂದ ಕಮರುತ್ತಾ ಇದ್ದು ರೈತರಲ್ಲಿ ಆತಂಕ ಮನೆ ಮಾಡಿದೆ. ಈ ಹಿನ್ನೆಲೆ ಕುಂದಗೋಳ ಕೃಷಿ ಇಲಾಖೆ ನಿರ್ದೇಶಕಿ ರೇಖಾ ಆರ್ ಗಡ್ಡದವ ಅವರು ಗುಡನಕಟ್ಟಿ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟು ಬೆಳೆಗಳ ಸ್ಥಿತಿಗತಿಯನ್ನ ಪರಿಶೀಲಿಸಿದ್ದಾರೆ. ಬಳಿಕ ತಾಲೂಕಿನ ವಿವಿಧ ಗ್ರಾಮಗಳ ಜಮೀನುಗಳಿಗೂ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಈ ವರ್ಷ ಮಳೆಯ ಕೊರತೆಯಿಂದಾಗಿ ರೈತರಿಗೆ ಸಾಕಷ್ಟು ನಷ್ಟ ಉಂಟಾಗಿದೆ. ಬೆಳೆಯ ಹಾನಿಯ ಕುರಿತು ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ವರದಿ ಸಲ್ಲಿಸಲಾಗಿದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ರೈತ ಮುಖಂಡ ಬಸವರಾಜ್ ಜೋಗಪ್ಪನವರ ಮಾತನಾಡಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಅರ್ಜಿ ಸಲ್ಲಿಸಲು ರೈತರಿಗೆ ಹೆಚ್ಚಿನ ಕಾಲಾವಕಾಶ ಕೊಡಬೇಕು. ಕಳೆದ ವರ್ಷದ ಬೆಳೆ ವಿಮೆ ಪರಿಹಾರವನ್ನ ಶೀಘ್ರವೇ ರೈತರ ಖಾತೆಗೆ ಜಮೆ ಮಾಡುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ರೈತರು ಸಾಲ ಮನ್ನಾ ಮಾಡಬೇಕು, ಮತ್ತು ಏನಿದ್ರು ಇದರ ಪರಿಹಾರ ಕೊಡಿಸ್ಬೇಕ್ರಿ. ನಾವು ಎಲ್ಲ ಭೂಮಿಗೆ 1 ಎಕರೆಗೆ 10,000 ಖರ್ಚು ಮಾಡೇವ್ರಿ. ಈಗೇನಿಲ್ಲ, ಮತ್ತು ನಾವು ಬೆಳೆನೂ ಒಣಗಿಕೊಂಡವು. ಏನಿದ್ರು ಸರ್ಕಾರ ಇದನ್ನ ನೋಡಿಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡ್ಕೊಂಡೈತಿ. ಅಷ್ಟಾದ್ರೂ ನಾವು ರೈತರ ಸಂಕಷ್ಟ ಸಿಕ್ಕವಂದ್ರೂ ಅದು ರೈತರು ಎಷ್ಟಂತ ಹಾಕಬೇಕು ಭೂಮಿಗೆ, ಅದು ಸರ್ಕಾರ ಈಚೆ ಕಡೆ ಕಣ್ಣೆತ್ತಿ ನೋಡಬೇಕು. ಏನಿದ್ರು ಶೀಘ್ರ ಕ್ರಮ ತೊಗೊಂಡು ನಮ್ಮ ಪರಿಹಾರ ಆಗಲಿ, ನಮ್ಮ ಬ್ಯಾಂಕಿನ ಸಾಲ ಎಲ್ಲ ಮನ್ನಾ ಮಾಡಬೇಕು ಅಂಥೇಳಿ ಚಂದ್ರಶೇಖರ್ ಬಸವಣ್ಣಪ್ಪ ಹರ್ತಿ ಇವ್ರಿಗೆ ನಾನು ಅವ್ರಿಗೆ ವಂದನೆಗಳನ್ನು ತಿಳಿಸ್ತೇನೆ. ರೈತ ಬಿತ್ತಿದಂಥ ಬೆಳೆ ಎಲ್ಲ ಲಾಸ್ ಆಗೈತೆ ರೀ. ಬೆಳೆ ವಿಮೆ ತುಂಬೇವಿ. ರೈತರ ಸಾಕಷ್ಟು ಸಾಲ ಮಾಡಿ ನಾವು ಹೆಂಡ್ರ ಮಕ್ಕಳ ಸಾಮಾನು ಅಡವಿಟ್ಟು ಸುದ್ದ ನಾವು ಸಾಲ ಮಾಡಿ ಭೂಮಿ ಹಾಕೀವಿ ಬರ್ತದನ್ನೋ ಆಸೆಕ್ಕೆ. ಮಳೆರಾಯ ಕೈ ಕೊಟ್ಟಾನ್ರಿ. ಕೈ ಕೊಟ್ಟ ಬೆಳೆ ಎಲ್ಲ ನೋಡ್ರಿ ಎಲ್ಲ ಒಣಗಿ ಹೋಗೈತಿ. ಇಂಥ ಪರಿಸ್ಥಿತಿ ರೈತಂದಾಗೈತಿ. ಈಗ ಶೀಘ್ರ ನಮಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡದೆ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡ್ಬೇಕು, ಮತ್ತು ರೈತರಿಗೆ ಬೆಳೆ ಹಾನಿ ಕೊಡ್ಬೇಕು. ರೈತರ ಬೆಳೆ ತುಂಬದಂಥ ಬೆಳೆ ವಿಮೆ ಕೊಡಬೇಕು. ಹೋದತ್ತ ಅತಿವೃಷ್ಟಿಯಿಂದ ಹಾನಿಯಾಗಿದೆ ಸರ್. ಹಾನಿಯಾಗಿದ್ದು ಸುದ್ದ ಬೆಳೆ ವಿಮಾನ ಕೊಟ್ಟಿಲ್ಲ ಅವರು, ಅದನ್ನು ಕೊಡ್ಬೇಕು. ಹೊಳ್ಳಿ ಇವತ್ತು ನಮ್ಮ ಕುಂದಗೋಳ ತಾಲೂಕು ಕೃಷಿ ನಿರ್ದೇಶಕರು ಬಂದು ಬೆಳೆ ವೀಕ್ಷಣೆ ಮಾಡ್ಕೊಂಡು ಹೋದರು. ಪಾಪ ಅವರು ಭಾಳ ಮರಗುಟ್ರು. ಎಲ್ಲ ರೈತರದ್ದು ಭಾಳ ಬೆಳೆ ಹಾಳಾಗೈತೆ ಅಂತೇಳಿ ಅವರು ಭಾಳ ನಮ್ಮ ಒಂದು ಮನಸ್ಸಿಗೆ ಒಂದು ನೋವು ಮಾಡ್ಕೊಂಡಂಥ ಉದಾಹರಣೆ ಇವತ್ತು ನಮ್ಮ ಗುಡನಕಟ್ಟಿ ಗ್ರಾಮ ರೈತನ ಜಮೀನಿನಾಗ ನಡೀತಿದೆ. ಇಂಥದ್ದು ನಮ್ಗೆ ಈಗ ನೋಡ್ಕೊಂಡು ಹೋಗ್ತಾರೆ, ಇದು ಮಾಡ್ತಾರೆ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನೋಡಿರಿ ರೈತರನ್ನ ಕಣ್ಣೀರು ಒರೆಸೋಂಥ ಕೆಲಸ ನೀವು ಮಾಡಬೇಕು ಅಂತಂದಾಗ ನಾನು ಆದಷ್ಟು ನಾನು ಪ್ರಯತ್ನ ಮಾಡ್ತೇನೆ ಅಂತೇಳಿ ಅವರು ಹೇಳಿ ಹೋದ್ರೆ. ಹಿಂಗೆ ನಮ್ಮ ರೈತರದ ಸಂಕಷ್ಟ ನಾವು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ನಿಮ್ಮ ಕೈ ಮುಗಿದು ಕೇಳ್ತೀವಿ, ಹಾಗೂ ಮಾನ್ಯ ಮೋದಿ ಸಾಹೇಬರು ನಿಮಗೂ ಕೈ ಮುಗಿದು ಕಾಲು ಬಿದ್ದಾದ್ರು ಕೇಳ್ತೀವಿ ಹೊರತು ನಮ್ಗೆ ರೈತರಿಗೆ ಬೆಳೆ ಮೇಲೆ ಕೊಡುವಂಥ ಕೆಲಸ ತಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೆಸರಿಸ್ಕೊಂಡಿರಿ. ಅಂಥದ್ದು ಆ ಬೆಳೆ ವಿಮೆ ಬಿಡುಗಡೆ ಮಾಡುವಂಥ ಕೆಲಸ ನಾವು ಮಾಡ್ಕೊಡ್ಬೇಕಂತೇಳಿ ತಮ್ಗೆ ಈ ಮೂಲಕ ನಾನು ಒತ್ತಾಯ ಮಾಡ್ಕೊತಾರೆ. ಈ ಸಂದರ್ಭದಲ್ಲಿ ರೈತರು ಆದ ಚಂದ್ರಶೇಖರ್ ಹರ್ತಿ, ಕಲ್ಮೇಶ್ ದಾನಮ್ಮನವರ, ಬಸವರಾಜ್ ಹೊಸಳ್ಳಿ, ಬಾಹುಬಲಿ ಯೋಗಪ್ಪನವರ, ವಾಶಪ್ಪ ಮಲ್ಲಿಗವಾಡ, ಭರತೇಶ್ ಯೋಗಪ್ಪನವರ, ಈಶ್ವರ ಮಡಿವಾಳರ, ಶಿವಪ್ಪ ಕಟಗಿ ಸೇರಿ ಅನೇಕ ರೈತರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಧಾರವಾಡ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.